ಅಮೆರಿಕ ಹಾಗೂ ಇರಾನ್ ನಡುವೆ ಮುಂದುವರಿತಾ ಇದೆ ಈ ಒಂದು ಯುದ್ಧ ಸಮರ. ಯುದ್ಧದಿಂದಾಗಿ ಮಧ್ಯಪ್ರಾಚ್ಯ ದೇಶಗಳ ನಾಗರಿಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಅವರು ಯುದ್ಧ ಮಾಡ್ತಾ ಇರುವಂಥದ್ದು, ಆದರೆ ಇಲ್ಲಿ ನಾಗರಿಕರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಅದು ಯಾವುದೇ ದೇಶ ಇರಲಿ, ನಮ್ಮ ಭಾರತ ದೇಶನೇ ಇರಲಿ ಅಥವಾ ಬೇರೆ ಯಾವುದೇ ದೇಶ ಇರಲಿ, ದೊಡ್ಡ ದೊಡ್ಡವರು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಇವರುಗಳು ತಮ್ಮ ರಾಜಕೀಯ ವಿಚಾರಕ್ಕಾಗಿ, ರಾಜಕೀಯ ತೇವಲಿಗೋಸ್ಕರ ಯುದ್ಧಗಳನ್ನು ಮಾಡ್ತಾರೆ. ಆದರೆ ಸಮಸ್ಯೆ ಎದುರಿಸೋದು ಯಾರು, ಸಂಕಷ್ಟ ಫೇಸ್ ಮಾಡೋದು ಯಾರು? ಜನಸಾಮಾನ್ಯರು, ನಾಗರಿಕರು. ಯುದ್ಧದಿಂದ ಮಧ್ಯಪ್ರಾಚ್ಯದಲ್ಲಿ 4.1 ಮಿಲಿಯನ್ ಜನ ಸ್ಥಳಾಂತರ ಮಾಡಲಾಗಿದೆ. ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧದಿಂದ ನಾಗರಿಕರು ಸಾಕಾಗ್ತಿದ್ದಾರೆ. ಈಗ ಯಾವಾಗ ನಿಲ್ಲುತ್ತೋ ಏನೋ ಅಂತ ಹೇಳಿ ಯುದ್ಧದಿಂದ ಮಧ್ಯಪ್ರಾಚ್ಯದಲ್ಲಿ 4.1 ಮಿಲಿಯನ್ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಅಮೆರಿಕ ಹಾಗೂ ಇರಾನ್ ನಡುವೆ ಈ ಯುದ್ಧ ಮುಂದುವರಿತಾ ಇದೆ. ಹಾಗಾಗಿ ಇದೇ ಕಾರಣದಿಂದ ಈಗ 4.1 ಮಿಲಿಯನ್ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಯುದ್ಧದಿಂದ ಮಧ್ಯಪ್ರಾಚ್ಯದ ದೇಶಗಳ ನಾಗರಿಕರು ಪಾಪ ಸಂಕಷ್ಟದಲ್ಲಿದ್ದಾರೆ, ಸಿಲುಕಿಕೊಂಡಿದ್ದಾರೆ, ತತ್ತರಿಸ್ತಾ ಇದ್ದಾರೆ. ಯುದ್ಧ ಮಾಡಿ ಅಂತ ಅವರೇನು ಹೇಳೋದಿಲ್ಲ. ಹೋಗಿ ಯಾವುದೇ ದೇಶಗಳ ಪ್ರಜೆಗಳು, ಜನಸಾಮಾನ್ಯರು, ನಾಗರಿಕರು ಯುದ್ಧ ಮಾಡಿ ಅಂತ ಹೇಳೋದಿಲ್ಲ. ಅಮಾಯಕರ ಪ್ರಾಣ, ಎಷ್ಟೋ ಪ್ರಾಣ ಹೋಯಿತು. ಅದು ಇರಾನ್ ಇರಲಿ, ಇಸ್ರೇಲ್ ಇರಲಿ, ಅಮೆರಿಕ ಇರಲಿ, ನೋ ಮ್ಯಾಟರ್ ಯಾವ ದೇಶ ಅಲ್ಲ, ಅದೆಲ್ಲ ಮುಖ್ಯ. ಎಂಡ್ ಆಫ್ ದ ಡೇ ಇಲ್ಲಿ ಮನುಷ್ಯತ್ವ ಅನ್ನುವಂಥದ್ದೇ ಮುಖ್ಯ ಆಗುತ್ತೆ. ಹಾಗಾಗಿ ಅದೆಷ್ಟೋ ಅಮಾಯಕರ ಪ್ರಾಣ ಹೋಗಿದೆ ಈಗಾಗಲೇ. ಇದೀಗ ಮತ್ತೊಮ್ಮೆ ಅಮೆರಿಕ ಹಾಗೂ ಇರಾನ್ ನಡುವೆ ಈ ಒಂದು ಯುದ್ಧ ಸಮರ ಹೀಗೆ ಮುಂದುವರಿತಾ ಇದೆ. ಈ ದೇಶಗಳ ನಾಗರಿಕರು ತತ್ತರಿಸಿ ಹೋಗಿದ್ದಾರೆ. ಈಗ 4.1 ಮಿಲಿಯನ್ ಜನರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ.